ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ಇಲ್ಲೊಬ್ಬ ಮಹಿಳೆಗೆ ಕೆಲಸವೇ ಹೋಗಿದೆ. ಯಾಕೆ ಹೋಯ್ತು ಅಂತ ಹೇಳ್ತೀನಿ. ಮೊದಲು ಈ ಡ್ಯಾನ್ಸ್ ಅನ್ನು ಒಂದ್ಸಲ ನೋಡಿ. ಅಬ್ಬಬ್ಬಾ, ಈ ಏಜ್ನಲ್ಲೂ ಈ ಮಟ್ಟಕ್ಕೆ ಕುಣಿಯೋ ಎನರ್ಜಿಯನ್ನ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಆದರೆ ಚಪ್ಪಾಳೆ ತಟ್ಟಬೇಕಾಗಿದ್ದ ವಿಚಾರಕ್ಕೆ ತಲೆದಂಡ ಸಿಕ್ಕಿರೋದು ಬ್ಯಾಡ್ ಲಕ್. ತಮಿಳುನಾಡಿನ ತಾಂಜಾವೂರು ಜಿಲ್ಲೆಯ ಒರತನಾಡುವಿನಲ್ಲಿ ನಡೆದ ತಮಿಳಗ ವೆಟ್ರಿ ಕಳಗಂ ಮಹಿಳಾ ದಿನಾಚರಣೆಯಲ್ಲಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಕೃಷ್ಣವೇಣಿ ನಟ ದಳಪತಿ ವಿಜಯ್ ಅವರ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗಿದ್ದೆ ತಡ ಶಿಕ್ಷಣ ಇಲಾಖೆಗೂ ಕೂಡ ಈ ವಿಚಾರ ಪಾಸ್ ಆಗಿದೆ. ಅದರ ಬೆನ್ನಲ್ಲೇ ನೋಡಿ ಈ ಮಹಿಳೆಗೆ ಕೆಲಸ ಹೋಗಿದೆ. ತಾಂಜಾವೂರು ಜಿಲ್ಲೆಯ ತಿರುವೋಣಂಬಳಿಯ ಹಳ್ಳಿಯ ಕೃಷ್ಣವೇಣಿ ಶಂಕರನಾಥರ್ ಕುಡಿಕಾಡು ಗ್ರಾಮದ ಪಂಚಾಯತ್ ಯೂನಿಯನ್ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಪಕ್ಷದ ಆಹ್ವಾನದ ಮೇರೆಗೆ ಒರತನಾಡು ಪ್ರದೇಶದಲ್ಲಿ ಟಿವಿಕೆ ಪಕ್ಷ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ವೇಳೆ ಅವರು ವಿಜಯ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲಾ ಕಡೆ ವೈರಲ್ ಆಗಿದ್ದ ವಿಡಿಯೋ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ಬರುತ್ತೆ. ಈ ಘಟನೆ ಬಗ್ಗೆ ತನಿಖೆ ನಡೆಸಿದಾಗ ಶಾಲಾ ಶಿಕ್ಷಣ ಇಲಾಖೆ ಕೃಷ್ಣವೇಣಿ ಅವರನ್ನ ಅಮಾನತುಗೊಳಿಸಲು ಆದೇಶ ಕೊಟ್ಟಿದೆ. ಸರಿ, ಒಂದು ಡ್ಯಾನ್ಸ್ ಮಾಡಿದಷ್ಟೇ ಅಲ್ವಾ, ದಂಡ ಕಟ್ಟಿಸ್ಕೊಂಡು ಬಿಟ್ಬಿಡುತ್ತಾನೆ, ಕೆಲಸ ಕಿತ್ಕೊಳ್ಳೋ ಅವಶ್ಯಕತೆ ಇತ್ತ ಅಂತ ಕೇಳ್ಬೋದು. ಆದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆದ್ರೆ ಕಠಿಣ ಕ್ರಮ ಅನ್ನೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಈಗ ಅಧಿಕಾರದಲ್ಲಿರೋ ಸ್ಟಾಲಿನ್ ವಿರುದ್ಧ ವಿಜಯ್ ತೊಡೆತಟ್ಟಿ ನಿಂತು ಹೋದಲ್ಲಿ ಬಂದಲ್ಲಿ ಡಿಎಂಕೆ ನಮ್ಮ ಎದುರಾಳಿ ಅಂತ ಹೇಳ್ತಾ ಇರುವಾಗ ಸಹಜವಾಗಿ ಪಿತ್ತ ನೆತ್ತಿಗೆ ಹೋಗಿರುತ್ತೆ. ಅದೇ ಕಾರಣಕ್ಕೆ ಈಗ ಶಿಕ್ಷಕಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದನ್ನ ಜನರು ಮಾತಾಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ಟ್ಯಾಲೆಂಟ್ ಇತ್ತು, ಆದ್ರೆ ಏನ್ ಮಾಡೋದು, ಸಂದರ್ಭ ಸರಿ ಇಲ್ವೇ? ವಿಡಿಯೋಗೆ ಎಲ್ಲರೂ ಮೆಚ್ಚಿದ್ದಕ್ಕೆ ಖುಷಿ ಪಡೋದಾ ಅಥವಾ ವಿಡಿಯೋದಿಂದ ಕೆಲಸವೇ ಹೋಯ್ತು ಅಂತ ದುಃಖ ಪಡೋದಾ ಅನ್ನೋ ಬೇಸರದಲ್ಲಿ ಶಿಕ್ಷಕಿ ಇದ್ದಾರೆ. ಅಂದಹಾಗೆ ಜಿದ್ದಾಜಿದ್ದಿನ ತಮಿಳುನಾಡು ಅಖಾಡದಲ್ಲಿ ಸದ್ಯಕ್ಕೆ ಪ್ರಮುಖ ಪಕ್ಷಗಳು ಎರಡೇ, ಒಂದು ಡಿಎಂಕೆ, ಇನ್ನೊಂದು ಎಐಎಡಿಎಂಕೆ. ಯಾರು ಗೆಲ್ತಾರೆ ಅಥವಾ ಸೋಲ್ತಾರೆ ಅನ್ನೋ ಟೆನ್ಷನ್ ರಾಜಕೀಯ ನಾಯಕರಲ್ಲಿದೆ. ಆದರೆ ಜನರು ಮಾತ್ರ ಆರಾಮಾಗಿದ್ದಾರೆ. ಯಾಕೆ ಅಂದ್ರೆ ಯಾರೇ ಗೆದ್ರೂ ಉಚಿತಗಳು ಮನೆ ಬಾಗಿಲಿಗೆ ಬಂದು ಬೀಳುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಅಧಿಕಾರದಲ್ಲಿರೋ ಸ್ಟಾಲಿನ್ ಎಲ್ಲಾ ಮಹಿಳೆಯರ ಅಕೌಂಟ್ಗೆ 5,000 ಹಾಕಿ ಮೊದಲಿಗೆ ಸಿಕ್ಸರ್ ಹೊಡೆದ್ರು. ಅದರ ಬೆನ್ನಲ್ಲೇ ವಿಜಯ್, ನೀವು ಒಂದು ಆಫರ್ ಕೊಟ್ರೆ ನನ್ನ ಹತ್ರ ಸುಮಾರು ಆಫರ್ ಇದೆ ಅಂತ ಹೇಳಿ ಚಿನ್ನದಿಂದ ರೇಷ್ಮೆ ಸೀರೆ ತನಕ ಎಲ್ಲವನ್ನು ಘೋಷಣೆ ಮಾಡಿದ್ರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಈಗ ಪಳನಿಸ್ವಾಮಿ ಕೂಡ ಎಲ್ಲಾ ಹೆಂಗಸರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಇದೆ, ನಾವು ಗೆದ್ರೆ ಮನೆ ಮನೆಗೂ ಒಂದು ಫ್ರಿಡ್ಜ್ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅಲ್ಲದೆ ಅವರಿಬ್ರು ಕೇವಲ ಹೆಂಗಸರಿಗೆ ಮಾತ್ರ ಫ್ರೀ ಕೊಟ್ರೆ ಪಳನಿಸ್ವಾಮಿ ಗಂಡಸರಿಗೂ ಬಸ್ ಫ್ರೀ ಅನೌನ್ಸ್ ಮಾಡಿದ್ದಾರೆ. ಎಷ್ಟು ಹೇಳಿದ ಮೇಲೆ ಜನ ಕೂಲ್ ಆಗಿದ್ದಾರೆ. ಈಗ ಜನರಿಗೆ ಯಾವ ಗಿಫ್ಟ್ ಸಿಗ್ಬೋದು ಅನ್ನೋದಷ್ಟೇ ಕುತೂಹಲ. ಆದರೆ ಪಾಪ ಈ ಟೀಚರ್ ಅಮ್ಮನ ಕೆಲಸದ ಕತೆ ಏನಾಗುತ್ತೋ ಗೊತ್ತಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.